ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನು ಹೀಗೆ ಸೀರೆ ಉಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ನನ್ನ ನ್ಯೂ ಕಲೆಕ್ಷನ್ ಸ್ಯಾರೀಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್, ಇವತ್ತು ಯಾವ್ಯಾವ ಸ್ಯಾರಿ ನ್ಯೂ ಕಲೆಕ್ಷನಲ್ಲಿ ನಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ನೋಡಿ, ಫೋಲ್ಡಿಂಗ್ ಎಲ್ಲ ಎಷ್ಟು ಹಾಳಾಗ್ಬಿಟ್ಟಿದೆ ಅಂತ. ಇದಕ್ಕೆ ಐರನ್ ಮಾಡಿಸಿ ಇಡಬೇಕು. ಸೊ ನಾನು ಹಾಗೆ ಎತ್ತಿಟ್ಬಿಟ್ಟಿದ್ದೆ, ಅದು ಎಲ್ಲಿಟ್ಟಿದ್ದೀನಿ ಅಂತಲೇ ಇವತ್ತೇ ನನಗೆ ಹುಡುಕ್ದಾಗ ಸಿಕ್ಕಿರೋವಂಥದ್ದು. ನೋಡಿ, ಇಷ್ಟು ಚೆನ್ನಾಗಿದೆ ಅಂತೇಳಿ. ಇದು ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ. ಇದು ಸಖತ್ತಾಗಿ ಇದು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಲೈಟ್ ವೆಯ್ಟ್ ಕೂಡ ಇದೆ, ತುಂಬ ಚೆನ್ನಾಗಿದೆ ಸೀರೆ. ಇದು ಫೋಲ್ಡಿಂಗ್ ಎಲ್ಲ ತುಂಬ ಹಾಳಾಗ್ಬಿಟ್ಟಿದೆ. ಅಂದರೆ ನಾನು ಎತ್ತಿಟ್ಟಿದ್ದೆ, ಅದು ಎಲ್ಲೋ ಬೇರೆ ಕಡೆ ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಈ ಥರ ಆಗ್ಬಿಟ್ಟಿದೆ. ಅದಕ್ಕೆ ಇವಾಗ ಇದನ್ನು ಐರನ್ ಮಾಡಿಸಿ ಎತ್ತಿಡ್ಬೇಕು. ಸ್ಯಾರಿ ಮೊನ್ನೆ ನಾನು ನನ್ನ ತಂಗಿ ಮನೆಯಲ್ಲಿ ಫಂಕ್ಷನ್ಗೆ ಉಟ್ಕೊಂಡಿರುವಂಥ ಸ್ಯಾರಿ ಇದು ನೋಡಿ, ಕಾಣಿಸ್ತಿದೆ ಅನ್ಕೋತೀನಿ. ಹಾಗೆ ಇದು ಕಾಪರ್ ಥರ ಇಲ್ಲಿ ಲೈನ್ಸ್ ಬಂದಿದೆ. ಇದು ಏನಪ್ಪ ಅಂದರೆ ಸಾಫ್ಟ್ ಸಿಲ್ಕ್ ಸ್ಯಾರಿ. ಇದು ಸಾಫ್ಟ್ ಸಿಲ್ಕಲ್ಲಿ ಇದು ತೊಗೊಂಡಿರೋದು. ಇದು ಆ್ಯಕ್ಚುಲಿ ನನಗೆ ತುಂಬ ಇಷ್ಟಪಟ್ಟೆ ತೊಗೊಂಡೆ. ಪಲ್ಲು ಈ ಥರ ಬಂದಿದೆ. ಪಲ್ಲು ನೋಡಿ, ಹೆಣ್ಮಕ್ಳು ಫಸ್ಟ್ ನೋಡೋದೇ ಪಲ್ಲು ಅಲ್ವಾ? ಈ ಪಲ್ಲು ಈ ಥರ ಇದೆ, ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ತುಂಬ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ. ಸ್ಯಾರಿ ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕೂರುತ್ತೆ. ಹೀಗೆ ಇದನ್ನು ನಾನು ಇಲ್ಲಿ ಹಾಕ್ತೀನಿ ಫೋಟೋ ನೋಡಿ. ತುಂಬ ಚೆನ್ನಾಗಿ ಕೂತ್ಕೊಂಡಿದ್ದು ಸ್ಯಾರಿ ಉಟ್ಕೊಂಡಾಗ. ನನಗೆ ಅಷ್ಟು ಕಷ್ಟ ಅಂತ ಏನೂ ಅನಿಸ್ಲಿಲ್ಲ, ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ಉಟ್ಕೊಂಡಾಗ. ರೀಲ್ಸ್ ಎಲ್ಲ ನಾನು ಮಾಡಿದ್ದೀನಿ ನೋಡಿ. ಇದು ಚೆನ್ನಾಗಿದೆ. ನನಗೆ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಅದಕ್ಕೋಸ್ಕರನೇ ತೊಗೊಂಡಿದ್ದು ಸ್ಯಾರಿ. ತುಂಬ ಇಷ್ಟಪಟ್ಟೆ ತೊಗೊಂಡಿದ್ದು. ಈ ಕಾಂಬಿನೇಷನ್ನು ನನ್ನ ಹತ್ರ ಇರಲಿಲ್ಲ, ಕಾಂಬಿನೇಷನು, ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದು. ಪಲ್ಲು ಕೂಡ ಚೆನ್ನಾಗಿದೆ. ಪಲ್ಲು ತೋರಿಸ್ತೀನಿ. ಪಲ್ಲು ಈ ಥರ ಬಂದಿದೆ, ಈ ಥರ ಪಲ್ಲು ಬಂದಿದೆ. ಆದರೆ ಇದು ಏನಪ್ಪ ಅಂತಂದರೆ ತುಂಬ ಸಾಫ್ಟ್ ಇದೆ, ತುಂಬ ಸಾಫ್ಟ್ ಸ್ಯಾರಿ ಇದು. ಆ್ಯಕ್ಚುಲಿ ಈ ಥರ ಮುಟ್ಟಿದ ತಕ್ಷಣ ಏನಾದರೂ ಓಡಾಡುವಾಗ ಏನಾದರೂ ಕಾಲಲ್ಲಿ ಗೆಜ್ಜೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ತುಂಬ ಹಾಳಾಗ್ಬಿಡುತ್ತೆ ಸ್ಯಾರಿ ಇದು. ಆ ಥರ ಸ್ಯಾರಿ ಇದು. ಕೊಡ್ಸಿರುವಂಥ ಸ್ಯಾರಿ ಅವರ ಮನೇಲಿ, ಅವರ ನಾದಿನಿ ಮದುವೆ ಆಯ್ತಲ್ವ, ಸೊ ಅದಕ್ಕೆ ಅವ್ರ ಮನೇಲಿ ಇದು ನನಗೆ ಕೊಟ್ಟಿರುವಂಥ ಸ್ಯಾರಿ. ಕ್ರೀಮ್ ಕಲರ್, ಫುಲ್ಲು ಕ್ರೀಮ್ ಕಲರು, ಆಮೇಲೆ ರೆಡ್ ಬಾರ್ಡರ್ ಬಂದಿರುವಂಥದ್ದು. ಈ ಬಾರ್ಡರು ನನಗೆ ಇಷ್ಟ ಆಗಿನೇ ತೊಗೊಂಡಿರೋದು. ಇದು ಕಾಂಬಿನೇಷನ್ ಸ್ಯಾರಿ ನನ್ನ ಹತ್ರ ಇರಲಿಲ್ಲ ಒಂದು. ಎರಡನೇದಾಗಿ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡಿ. ಇದು ರೆಡ್ಡು, ಇದು ಪ್ಯೂರ್ ಕಾಂಚೀಪುರಂ ಸ್ಯಾರಿ ಥರ ಫೀಲ್ ಕೊಡುತ್ತೆ, ಬಟ್ ಪ್ಯೂರ್ ಕಾಂಚೀಪುರಂ ಅಲ್ಲ ಇದು. ಬಟ್ ಆ ಥರ ಫೀಲ್ ಕೊಡುತ್ತೆ, ಅಷ್ಟು ಚೆನ್ನಾಗಿದೆ ಸ್ಯಾರಿ. ಅದಕ್ಕೋಸ್ಕರನೇ ತೊಗೊಂಡೆ ಇದು. ತುಂಬ ಚೆನ್ನಾಗಿದೆ. ಇದು ಪಲ್ಲು ತೋರಿಸ್ತೀನಿ. ಪಲ್ಲು ಸೇಮು ಈ ಥರ ಬಂದಿರುವಂಥದ್ದು. ಬ್ಲೌಸ್ ಕೂಡ ರನ್ನಿಂಗಲ್ಲಿ ಏನು ಬಂದಿಲ್ಲ. ಪಲ್ಲು ನೋಡಿ, ಈ ಥರ ಬಂದಿದೆ ಪಲ್ಲು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಸ್ಯಾರಿ. ಇವರು ಕಾಂಚೀಪುರಂ ಸ್ಯಾರಿ ಥರನೇ ಕಾಣಿಸುತ್ತೆ, ಬಟ್ ಕಾಂಚೀಪುರಂ ಸ್ಯಾರಿ ಅಲ್ಲ. ಕಲಂಕಾರಿ ಅಂದರೆ ಮೈಸೂರು ಸಿಲ್ಕ್ ಬರುತ್ತಲ್ಲ, ಅದೇ ಥರನೇ ಇದು ಕ್ರೇಪ್ ಪಲ್ಲಿ ಆ ಥರ ಬಂದಿರುವಂಥದ್ದು. ಇನ್ನೂ ಹೊಲಿಸಿಲ್ಲ ಬ್ಲೌಸನ್ನು, ಇನ್ನೂ ಯಾವಾಗ ಹೊಲಿಸ್ತೀನಿ ಅಂತ ಗೊತ್ತಿಲ್ಲ. ಇನ್ನೂ ಇಟ್ಕೊಂಡಿದ್ದೀನಿ ಹಾಗೆ ಹೊಲಿಸ್ಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾಕೋ ಈ ಇತ್ತೀಚಿನ ದಿನಗಳಲ್ಲಿ ಪಿಂಕ್ ಕಲರ್ ಸ್ಯಾರಿಗಳು ಜಾಸ್ತಿ ಆಗೋಗಿದೆ. ಎಲ್ಲಿ ನೋಡಿದ್ರು ಪಿಂಕು, ಕ್ರೀಮ್ ಕಲರು, ವೈಟ್ ಈ ಥರದೇ ತೊಗೊಳ್ತಾ ಇದ್ದೀನಿ. ಬಟ್ ಚೆನ್ನಾಗಿದೆ ಇದು, ಅಂದರೆ ಈ ಫ್ಲವರ್ಸ್ ಈ ಥರ ಎಲ್ಲ ಚೆನ್ನಾಗಿದೆ ಅಂತಂದ್ಬಿಟ್ಟು ಇದನ್ನು ತೊಗೊಂಡಿರುವಂಥದ್ದು. ಇದ್ರದ್ದು ಪಲ್ಲು ಬಂದುಬಿಟ್ಟು ನಿಮಗೆ ಈ ಥರ ಬಂದಿದೆ ಪಲ್ಲು. ಬಟ್ ಬ್ಲೌಸ್ ನನಗೇನು ಇಷ್ಟ ಆಗಲಿಲ್ಲ, ಪಲ್ಲು ಈ ಥರ ಬಂದಿರುವಂಥದ್ದು. ಬಟ್ ಬ್ಲೌಸ್ ನೋಡಿ ಈ ಥರ ಬಂದಿದೆ. ಬಟ್ ನನಗೆ ಬ್ಲೌಸ್ ನೋಡೇ ಇಲ್ಲ ನಾನು.
ಥರ ಬಂದಿದೆ. ಅಂದರೆ ನನಗೆ ಇದು ಪ್ಲೈನ್ ಇದ್ದರೆ ಇಷ್ಟ ಆಗ್ತಾಯಿತ್ತು, ಬಟ್ ಪ್ಲೈನ್ ಇಲ್ಲ, ಇದು ಈ ಥರ ಬಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಜಾರಾಯಿತು. ಬಟ್ ಸ್ಯಾರಿ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಇದೆ. ಮೈಸೂರು ಸಿಲ್ಕ್ ಥರನೇ ಫೀಲ್ ಕೊಡುತ್ತೆ, ಬಟ್ ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಕ್ರೇಪ್. ಹಾಗೆ ಇದು ಕೂಡ ಪಿಂಕೆ ಸರಿ ನೋಡಿ. ನನ್ನ ಹತ್ರ ಪಿಂಕ್ ಜಾಸ್ತಿ ಆಗೋಗಿದೆ ಕಲೆಕ್ಷನು ನೋಡಿ. ಇದು ಪಿಂಕ್, ಅದು ಇದು ಒಟ್ಟಿಗೆ ತಗೊಂಡಿರೋದು ಪಿಂಕ್ ಪಿಂಕ್ ಅಂತ ಹೇಳಿ ಪಿಂಕನ್ನೇ ತಗೊಂಡಿದ್ದೀನಿ. ಬಟ್ ಇದೇ ಬೇರೆ ಅದೇ ಬೇರೆ ಅನ್ನೋ ಸಾರಿ. ಆಮೇಲೆ ಇದು ಬಂದ್ಬಿಟ್ಟು ಬ್ಲೂ ಕಲರ್ ಬಾರ್ಡರ್ ಬಂದಿರೋದು. ಇದು ಕೂಡ ಬ್ಲೂ ಕಲರೇ ಆಗುತ್ತೆ. ಈ ಥರ ಬಂದಿದೆ ಪಲ್ಲು. ಇದು ಪಲ್ಲು, ಇದು ಪಲ್ಲು ಓಕೆನಾ. ಇದು ಬ್ಲೌಸು. ಬ್ಲೌಸ್ ಅಂದರೆ ಒಂದೇ ಥರ ಪಲ್ಲು ಮತ್ತು ಬ್ಲೌಸು ಒಂದೇ ಥರ ಕಾಂಬಿನೇಷನ್, ಎರಡು ಒಂದೇ ಇದೆ, ಬಟ್ ಅಲ್ಲ ಅದು. ಇದು ಬ್ಲೌಸು ಓಕೆನಾ. ತುಂಬ ಚೆನ್ನಾಗಿದೆ ಬ್ಲೌಸ್. ಇದು ಪಲ್ಲು ಬಂದ್ಬಿಟ್ಟು ಈ ಥರ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರಿ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ. ಇದು ಪಲ್ಲು, ಇದು ಪಲ್ಲು ಬಂದಿರೋದು. ಇದು ಪಲ್ಲು. ಕ್ರೇಪ್ ಮೈಸೂರು ಸಿಲ್ಕಲ್ಲಿ ಕಲರ್ ಇಲ್ಲ ಅಂದ್ಬಿಟ್ಟು ತೊಗೊಂಡಿರುವಂಥದ್ದು ರೇಟು ನಾನು. ಇದು ಕೂಡ ಬ್ಲೌಸ್ ಹೊಲಿಸಿಲ್ಲ. ಇದು ಬ್ಲೌಸ್ ಬಂದ್ಬಿಟ್ಟು ಈ ಥರ ಬಂದಿದೆ, ವೈಟ್ ಕಲರಲ್ಲಿ ಬಂದಿರೋದು ಈ ಥರ. ಇದು ಅಷ್ಟೇ, ಪಲ್ಲು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಪಲ್ಲು ಬಂದ್ಬಿಟ್ಟು ಈ ಥರ ಚೆನ್ನಾಗಿದೆ. ಕಲಂಕಾರಿ ಥರ ಬರುತ್ತೆ, ಕ್ರೇಪ್ ಬಂದಿದ್ದು. ಪಲ್ಲು ಬಂದ್ಬಿಟ್ಟು ಈ ಥರ ಬಂದಿರೋದು. ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಇಷ್ಟ ಆಗಿ ತಗೊಂಡಿರುವಂಥದ್ದು ಸ್ಯಾರಿ. ನಾನು ಹೇಳಿದ್ನಲ್ಲ, ಈ ಸರಿ ವೈಟ್ ಕ್ರೀಮಲ್ಲಿ ಜಾಸ್ತಿ ಸ್ಯಾರೀಸ್ ಆಗ್ಬಿಟ್ಟಿದೆ. ಸೇಮ್ ಎಲ್ಲಾದರೂ ಒಂದೇ ಥರ ಇರುವಂಥದ್ದು ನೋಡಿ. ಇಲ್ಲಿ ಚೆನ್ನಾಗಿದೆ. ಪಲ್ಲು ಬಂದ್ಬಿಟ್ಟು ಇದು ಬ್ಲ್ಯಾಕಲ್ಲಿ ಬಂದಿದೆ. ಪಲ್ಲು ಈ ಥರ ಬಂದಿರೋದು, ಈ ಥರ ಇದೆ ಪಲ್ಲು. ಬ್ಲೌಸ್ ಬಂದ್ಬಿಟ್ಟು ಬ್ಲ್ಯಾಕೇ ಬಂದಿರುವಂಥದ್ದು. ನಾನು ಇದಕ್ಕೆ ಬೇರೆ ಅಂದರೆ ಇದರಲ್ಲಿರೋ ಬ್ಲೌಸನ್ನು ಹೊಲಿಸಿದ್ದೀನಿ ಇವಾಗ ಆಲ್ರೆಡಿ, ಬಟ್ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಇದಕ್ಕೆ ಬ್ಲ್ಯಾಕ್ ಬ್ಲೌಸನ್ನು ಸ್ವಲ್ಪ ಡಿಸೈನ್ ಮಾಡಿಸಿ ಹೊಲಿಸಿದ್ರೆ ಸ್ವಲ್ಪ ನೀಟಾಗಿ ಕಾಣುತ್ತೆ. ಯಾಕೆಂದರೆ ಅದು ಬುಟ್ಟ ಬುಟ್ಟ ಬಂದಿದೆ ಬ್ಲೌಸು, ಬಟ್ ನನಗೆ ಅದಷ್ಟು ಕಂಫರ್ಟಬಲ್ ಆಗಿ ಅಂದರೆ ನನಗೆ ಅದಿಷ್ಟ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಅದರಲ್ಲಿ ಕಾಂಪ್ರೋ ಆಗೋಕ್ಕಾಗ್ತಿಲ್ಲ. ಅದಕ್ಕೆ ಬೇರೆ ಹೊಲಿಸ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೊಲಿಸಿಲ್ಲ, ಹೊಲಿಸ್ಕೋಬೇಕು, ಬಟ್ ಅದ್ರ ಬ್ಲೌಸನ್ನು ಹೊಲಿಸಿದ್ದೀನಿ.
ಇದು ಬಂದ್ಬಿಟ್ಟು ನಿಮಗೆ ಪಿಂಕ್ ಬಂದಿದೆ, ಪಿಂಕ್ ಓಕೆನಾ. ಇದು ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಇದರ ಬ್ಲೌಸು, ಇದು ಬ್ಲೌಸು, ಇದು ಪಲ್ಲು, ಇಲ್ಲಿದೆ ಪಲ್ಲು. ಇದನ್ನು ಇನ್ನೂ ನಾನು ಬ್ಲೌಸ್ ಹೊಲಿಸಿಲ್ಲ, ಇನ್ನು ಫೋಲ್ಡಿಂಗ್ ಹಾಗೆ ಇಟ್ಟಿದ್ದೀನಿ. ಫೋಲ್ಡ್ ತೆಗಿ ಒಂದ್ಸರಿ ಫೋಲ್ಡ್ ಹಾಳಾಗ್ಬಿಟ್ರೆ ಮತ್ತೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ, ಅದಕ್ಕೋಸ್ಕರ ಫೋಲ್ಡಿಂಗನ್ನು ಜಾಸ್ತಿ ತೆಗಿಯಲ್ಲ ನಾನು. ಎಷ್ಟು ಚೆನ್ನಾಗಿದೆ ಇದು, ರೇರ್ ಕಾಂಬಿನೇಷನ್ ಅಲ್ವಾ, ಅದಕ್ಕೋಸ್ಕರ ಇರಲಿ ಅಂದ್ಬಿಟ್ಟು ಇದನ್ನು ತೊಗೊಂಡಿರೋದು. ಇದು ಕೂಡ ನನಗೆ ಕಾಂಬಿನೇಷನ್ ಚೆನ್ನಾಗಿದೆ ಅಂತಲೇ ತೊಗೊಳೋದಲ್ವಾ ಸ್ಯಾರಿಗಳೆಲ್ಲರೂ, ಬಟ್ ನನಗಿದು ಯಾಕೆ ತುಂಬ ಇಷ್ಟ ಆಯಿತು. ಬಟ್ ಮೈಸೂರು ಸಿಲ್ಕ್ ಅಂದರೆ ಪ್ಯೂರ್ ಮೈಸೂರು ಸಿಲ್ಕ್ ಥರ ಫೀಲ್ ಕೊಡ್ತಾ ಇತ್ತು ನೋಡಿದಾಗ, ಬಟ್ ಕ್ರೇಪಲ್ಲಿ ಇದು ಆಯಿತಾ, ಇದು ತುಂಬ ಚೆನ್ನಾಗಿದೆ. ನನಗೆ ಮೈಸೂರು ಸಿಲ್ಕು ಪ್ಯೂರ್ ಇದೆ, ಬಟ್ ಅದೇ ನಾನು ಇವಾಗ ತೋರಿಸಿದ್ನಲ್ಲ ಅದೊಂದು ಆಲ್ರೆಡಿ ನಿಮಗೆ ಹಳೆ ವಿಡಿಯೋದಲ್ಲಿ ನಾನು ಮಾಡಿದ್ದೀನಿ. ನನ್ನ ಮೈಸೂರು ಸಿಲ್ಕ್ ಕೂಡ ನಿಮಗೆ ತೋರಿಸಿದ್ದೀನಿ, ಅದು ನೀವು ಹಳೆ ವಿಡಿಯೋದಲ್ಲಿ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ, ನೋಡ್ಕೊಬನ್ನಿ ಸ್ಯಾರಿ ಬ್ಲೌಸನ್ನು. ಇದು ಬ್ಲೌಸ್ ಬಂದುಬಿಟ್ಟು ಬ್ಲೂ ಒನ್ನೇ, ಆಮೇಲೆ ಇದು ಕ್ರೀಮ್ ಕಲರು ಬಾರ್ಡರ್ ಸ್ಯಾರಿ ತಗೊಂಡಿದ್ದೀನಿ. ಇದು ಕೂಡ ನನ್ನ ತಂಗಿ ಮನೆಯಲ್ಲಿ ಮತ್ತು ಇದು ಒಂದೇ ಥರ ಅಂತ ಅನಿಸುತ್ತೆ, ಬಟ್ ಅದು ರೆಡ್ ಬಾರ್ಡರ್ ಬಂದಿರೋದು, ಇದು ಬ್ಲೂ ಬಾರ್ಡರು, ಬಟ್ ಅದು ಕ್ರೀಮು, ಫುಲ್ಲು ಕ್ರೀಮ್ ಕಲರು. ಇದು ಎಲ್ಲೋ ಬರುತ್ತೆ, ಅದು ಫುಲ್ಲು ಕ್ರೀಮ್ ಕಲರ್ ಓಕೆನಾ. ಇದು ಇಲ್ಲಿ ಮೆರೂನ್ ಬರುತ್ತೆ, ಅದು ಅಂದರೆ ರೆಡ್ ಅಲ್ಲಿ ಬರುತ್ತೆ ಅದು. ಆಮೇಲೆ ಇದು ಅಂದರೆ ನಾನು ಇದು ತೊಗೊಂಡಿದ್ದೆ, ಬಟ್ ಇದನ್ನು ತೊಗೊಂಡ್ಮೇಲೆ ಆ ಸ್ಯಾರಿ ತೊಗೊಂಡಿರ್ಬೋದು, ಆದರೂ ನಾನು ಕನ್ಫ್ಯೂಷನ್ ಆಗಿಬಿಟ್ಟೆ. ಬಟ್ ಅದು ನನಗೆ ಅಲ್ಲಿ ಇಷ್ಟ ಆಯಿತು, ಅದಕ್ಕೋಸ್ಕರ ತೊಗೊಂಡ್ಬಿಟ್ಟೆ. ಬಟ್ ಸ್ವಲ್ಪ ಸೇಮ್ ಅಂತ ಅನಿಸುತ್ತೆ, ಬಟ್ ಅದು ಬೇರೆ, ಇದು ಬೇರೆ. ಯಾಕೆಂದರೆ ಇದು ಎಲ್ಲೋ ಬರುತ್ತೆ, ಅದು ಕ್ರೀಮ್ ಕಲರ್ ಬರುತ್ತೆ. ಬ್ಲೌಸ್ ಬಂದುಬಿಟ್ಟು ಇದಕ್ಕೆ ಬ್ಲೂ ಬಂದಿದೆ, ಅದಕ್ಕೆ ರೆಡ್ ಬಂದಿದೆ. ಕಲ್ಲರು ಇಷ್ಟ ಆಯಿತು ಅಂತ ತೊಗೊಂಡೆ, ಬಟ್ ಇದನ್ನು ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ. ಏಕೆಂದರೆ ಫೋಲ್ಡ್ ಹೇಗೆ ಮಾಡಿಟ್ಟಿರ್ತೀವೋ ಅದೇ ಥರನೇ ಫೋಲ್ಡ್ ಆಗಿಬಿಡುತ್ತೆ. ಬ್ಲೌಸ್ ಕೂಡ ಇದೇ ಥರ ಬಂದಿರೋದು, ಸೇಮ್ ಬ್ಲೌಸ್ ಬಂದಿರೋದು. ಈಗ ಎಷ್ಟು ಚೆನ್ನಾಗಿದೆ ಅಲ್ವಾ, ಅಂದರೆ ನಾವು ಫೋಲ್ಡ್ ಹೇಗೆ ಮಾಡಿಟ್ಟಿರ್ತೀವೋ ಅದೇ ಥರನೇ, ಬಟ್ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿದೆ ಅಲ್ವಾ, ಇದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅನ್ಕೋತೀನಿ. ನನಗೆ ಇಷ್ಟ ಆಗಿ ಇದನ್ನು ಕೂಡ ತಗೊಂಡೆ. ಇತ್ತೀಚೆಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದೆ, ಅಲ್ಲಿ ಕೊಟ್ಟಿರುವಂಥದ್ದು ಚೆನ್ನಾಗೇ ಇದೆ. ಅಂದರೆ ನನ್ನ ಕಲೆಕ್ಷನ್ ಅಲ್ಲ ಇದು, ಬಟ್ ಇನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಇದು ಕೂಡ ತೋರಿಸ್ತಾ ಚೆನ್ನಾಗಿ.
ಪಿಂಕ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನ್ ಬಂದಿರೋದು. ಬ್ಲೌಸ್ ಬಂದ್ಬಿಟ್ಟು ಇದು ಬ್ಲ್ಯಾಕ್ ಬಂದಿದೆ, ಬ್ಲ್ಯಾಕ್ ಬಂದಿರೋದು. ಇದು ಪಲ್ಲು ಬಂದ್ಬಿಟ್ಟು ಈ ಥರ ಬಂದಿದೆ, ಬ್ಲೌಸ್ ಬಂದ್ಬಿಟ್ಟು ಬ್ಲ್ಯಾಕಲ್ಲಿ ಬಂದಿದೆ. ಇದು ರೆಡ್ಡಲ್ಲಿ ತಗೋಬೇಕು ಅಂತ ಅಂದ್ಕೊಂಡೆ, ಬಟ್ ಇದು ಪಿಂಕಲ್ಲಿ ತೊಗೊಂಡಿರುವಂಥದ್ದು. ಅದು ಏನೋ ಅರ್ಜೆಂಟಲ್ಲಿ ಇದು ಹೋಗಿ ತೊಗೊಂಡ್ಬಂದಿರೋದು. ಬಟ್ ಲೈಕ್ ನನಗೆ ಸಿಲ್ಕ್ ಸ್ಯಾರಿ ತುಂಬಾ ಇಷ್ಟನೇ, ಹಾಗಾಗಿ ಅದ್ರ ಕಲೆಕ್ಷನ್ ಕೂಡ ಜಾಸ್ತಿನೇ ಆಗ್ಬಿಟ್ಟಿದೆ ಇವಾಗ. ಇದು ಒಂದ್ಸರಿ ಉಟ್ಟಿದ್ದೆ ನಾನು, ಒಂದು ಫಂಕ್ಷನ್ಗೆ ಉಟ್ಕೊಂಡು ಹೋಗಿದ್ದೆ, ಅದಾದಮೇಲೆ ಇದನ್ನು ಉಡೋಕ್ಕಾಗಿಲ್ಲ. ಇದು ಕೂಡ ನನ್ನ ಫೇವ್ರೆಟ್ ಸ್ಯಾರಿ. ಇಷ್ಟು ನನ್ನ ಸ್ಯಾರಿ ಕಲೆಕ್ಷನ್ ಆಗಿತ್ತು. ನಿಮಗೆ ಈ ಸ್ಯಾರಿಗಳು ಯಾವ್ಯಾವ್ದು ಇಷ್ಟ ಆಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ನನ್ನ ಹತ್ರ ಇರುವಂಥ ನ್ಯೂ ಸ್ಯಾರೀಸನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾವ್ಯಾವ ಸ್ಯಾರಿಗಳು ತೊಗೊಂಡಿದ್ದೀನಿ ಏನು ಅಂತ ಹೇಳಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಈ ಸ್ಯಾರಿಗಳದ್ದು ನಾನು ಯಾವ್ಯಾವ ಸ್ಯಾರಿದು ಇವಾಗ ಬ್ಲೌಸನ್ನು ಹೊಲಿಸಿದ್ದೀನೋ ಆ ಬ್ಲೌಸ್ಗಳದ್ದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಲೆಕ್ಷನ್ಸನ್ನು ನಿಮಗೆ ತೋರಿಸ್ತೀನಿ. ನಾನು ಯಾವ ಥರ ಡಿಸೈನ್ ಮಾಡಿಸಿದ್ದೀನಿ, ಮತ್ತು ಕೆಲವು ರೆಡಿಮೇಡ್ ಬ್ಲೌಸ್ಗಳನ್ನು ಕೂಡ ತೊಗೊಂಡಿದ್ದೀನಿ ಸ್ಯಾರಿ ಮ್ಯಾಚಿಂಗಿಗೆ ಅಂತ. ಆ ಬ್ಲೌಸ್ಗಳನ್ನು ಕೂಡ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಹಾಗೆ ಕೆಲವೊಂದು ಮೀಶೋದಲ್ಲಿದೆ, ಮೀಶೋದಿಂದ 1-2 ಬ್ಲೌಸನ್ನು ಪರ್ಚೇಸ್ ಮಾಡಿದ್ದೀನಿ. ಅದಾದಮೇಲೆ ಮಲ್ಲೇಶ್ವರಮಲ್ಲಿ ರೆಡಿಮೇಡ್ ಬ್ಲೌಸನ್ನು ಪರ್ಚೇಸ್ ಮಾಡಿದ್ದೀನಿ. ಆ ಕಲೆಕ್ಷನ್ ಕೂಡ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ, ಬಾಯ್.